ಈಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಯ ಕ್ವಿಕ್ ರೌಂಡ್ ಅಪ್. ಚಿಕ್ಕಮಗಳೂರಿನ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಯಿಂದ ರೌಡಿ ಶೀಟರ್ ಪೂರ್ಣೇಶ್ ಪರಾರಿಯಾಗಿದ್ದಾನೆ. ಚಿಕ್ಕಮಗಳೂರು ತಾಲೂಕಿನ ಮಾಗಲು ಗ್ರಾಮದ ಪೂರ್ಣೇಶ್ 10ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಆರೋಪಿಯಾಗಿದ್ದ. ಬಂಧಿಸುವ ವೇಳೆ ಪೂರ್ಣೇಶ್ ಕಾಲಿಗೆ ಗುಂಡು ಹಾರಿಸಲಾಗಿತ್ತು. 1 ತಿಂಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಆರೋಪಿ ಈಗ ಎಸ್ಕೇಪ್ ಆಗಿದ್ದಾನೆ. ತುಮಕೂರಿನ ಕುವೆಂಪು ನಗರದಲ್ಲಿರುವ ರೌಡಿ ಶೀಟರ್ ಸುಜಯ್ ಭಾರ್ಗವ್ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ರು. ತಿಲಕ್ ಪಾರ್ಕ್ ಸಿಪಿಐ ಪುರುಷೋತ್ತಮ್ ನೇತೃತ್ವದಲ್ಲಿ ಮನೆ ಸರ್ಚ್ ಮಾಡಲಾಯಿತು. ಸದ್ಯ ಸುಜಯ್ ಭಾರ್ಗವ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾನೆ. ಇತ್ತೀಚೆಗೆ ನಗರದಲ್ಲಿ ಕ್ರೈಮ್ ರೇಟ್ ಹೆಚ್ಚಾದ ಕಾರಣ ಈ ದಾಳಿ ಮಾಡಲಾಗಿದೆ. ನಾಪತ್ತೆಯಾಗಿದ್ದ ಯುದ್ಧ ವಿಮಾನ 8 ವರ್ಷದ ಬಳಿಕ ಪತ್ತೆಯಾಗಿದೆ. 2016ರ ಜುಲೈ 22ರಂದು ಚೆನ್ನೈನ ತಾಂಬರಂ ವಾಯುನೆಲೆಯಿಂದ ಅಂಡಮಾನ್ಗೆ ಹೊರಟಿದ್ದ ವಿಮಾನ ಕಣ್ಮರೆಯಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಏಕನಾಥ್ ಶೆಟ್ಟಿ ಸೇರಿದಂತೆ 29 ಜನ ಮೃತಪಟ್ಟಿದ್ದಾರೆಂದು ಪ್ರಕಟಿಸಲಾಗಿತ್ತು. ವಿಮಾನ ಪತ್ತೆ ಸುದ್ದಿ ಟಿವಿ9ನಲ್ಲಿ ಮೊದಲು ಪ್ರಸಾರವಾಗಿದ್ದಕ್ಕೆ ಏಕನಾಥ್ ಶೆಟ್ಟಿ ಪತ್ನಿ ಜಯಂತಿ ಶೆಟ್ಟಿ ಧನ್ಯವಾದ ತಿಳಿಸಿದ್ದಾರೆ. ಕೊಬ್ಬರಿಗೆ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸಿ ರೈತರು ನಡೆಸುತ್ತಿರುವ ಅಹೋರಾತ್ರಿ ಧರಣಿ 6ನೇ ದಿನಕ್ಕೆ ಕಾಲಿಟ್ಟಿದೆ. ತುಮಕೂರು ಡಿಸಿ ಕಚೇರಿ ಬಳಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಧರಣಿ ನಡೆಸುತ್ತಿದೆ. ಜನವರಿ 20ರಿಂದ ನಫೆಡ್ ಮೂಲಕ 12,000ಕ್ಕೆ ಕೊಬ್ಬರಿ ಖರೀದಿ ಮಾಡಲು ಮುಂದಾಗಿದ್ದು, ಹೆಚ್ಚುವರಿ 3,000 ರಾಜ್ಯ ಸರ್ಕಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಹವಾಮಾನ ವೈಪರೀತ್ಯದಿಂದ ವಿಹನಾರ್ ತಳಿಯ ಪೇರಲ ಬೆಳೆದ ರೈತನಿಗೆ ನಷ್ಟ ಉಂಟಾಗಿದೆ. ಲಕ್ಷಾಂತರ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ದ ಬೀದರ್ ಜಿಲ್ಲೆ ಔರಾದ್ನ ನಾರಾಯಣಪುರದ ರೈತರು ಕಂಗಾಲಾಗಿದ್ದಾರೆ. ಪೇರಲ ಹಣ್ಣು ಕೆಂಪು ಬಣ್ಣಕ್ಕೆ ತಿರುಗಿ ಕೊಳೆಯಲಾರಂಭಿಸಿವೆ. ಪ್ರಗತಿಪರ ರೈತ ಸೈಯದ್ ಮುರ್ತೂಜಾ ಅನ್ಸಾರಿ ಅವರ ತೋಟದಲ್ಲಿನ ಹಣ್ಣುಗಳು ಕೊಳೆಯುತ್ತಿವೆ.